ಸದನ ಅಂತ ಅಂದ್ರೆ ಆ ರೀತಿಯಾದಂಥ ಅದಕ್ಕೊಂದು ಗಾಂಭೀರ್ಯತೆ, ಅದಕ್ಕೊಂದು ಮರ್ಯಾದೆ. ಈ ಸದನ ನಡೀತಾ ಇದೆ ಅಂತ ಅಂದ್ರೆ ಜನ ಟಿವಿ ಮುಂದೆ ಹೋಗಿ ಕೂತ್ಕೊಳ್ತಿದ್ರು. ಯಾವ ವಿಚಾರದ ಬಗ್ಗೆ ಚರ್ಚೆ ಆಗುತ್ತಪ್ಪ, ಅಭಿವೃದ್ಧಿಯ ಬಗ್ಗೆ ಏನು ಚರ್ಚೆ ಆಗುತ್ತೆ ಅಂತ. ಬಟ್ ಇವಾಗ ಹಾಗಾಗಿಲ್ಲ. ಒಂದು ರೀತಿಯಾಗಿ ಜನ ಏನು ಹೇಳ್ತಿದ್ದಾರೆ, ಹುಚ್ಚರ ಸಂತೆ ಆಗ್ಬಿಟ್ಟಿದೆ ಸದನ ಅನ್ನುವಂಥ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನೇನು ಸದನನ ಅಥವಾ KR ಮಾರ್ಕೆಟಾ ಯಾವುದೂ ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಗದ್ದಲಕ್ಕೂ ಕೂಡ ಕೊರತೆ ಇಲ್ಲ, ಏಕವಚನಗಳ ಪ್ರಯೋಗಕ್ಕೂ ಕೂಡ ಕೊರತೆ ಇಲ್ಲ. ಹಾಗಾಗಿ ಬೀದಿಲಿ ನಿಂತ್ಕೊಂಡು ಜಗಳ ಮಾಡುವಂಥ ರೀತಿಯಲ್ಲಿ ಈ ಸದನ ಭಾಸವಾಗ್ತಿದೆ ಅಂತ ಜನ ಒಂದ್ ಕಡೆ ಚೀಮಾರಿ ಹಾಕ್ತಾ ಇದ್ದಾರೆ. ಸದನ ಅಂತ ಅಂದ್ರೆ ಆ ಗಾಂಭೀರ್ಯತೆ, ಏನ್ ಚರ್ಚೆ ಆಗುತ್ತೆ, ಆ ಸದನಕ್ಕೊಂದು ಮರ್ಯಾದೆ ಈಗ ಯಾವುದು ಕೂಡ ಕಾಣಿಸಲ್ಲ ನಮಗೆ. ಬರೀ ಯಾರ ಮೇಲೆ ಏನು ಅಪವಾದ ಹಾಕ್ತಾರೆ, ಯಾರ ಮೇಲೆ ಏನು ಆರೋಪ ಮಾಡ್ತಾರೆ, ಯಾರು ಸದನದ ಬಾವಿಗಿಳಿದು ಹೋರಾಟ ಮಾಡ್ತಾರೆ, ಇದೇ ಕಾಣಿಸುತ್ತೆ. ವಿಪಕ್ಷಗಳ ಪ್ರತಿಭಟನೆ, ನಾಗೇಂದ್ರ ಸಮರ್ಥಿಸಿದಂತ ಗಣಿಗಾರವೇ. ಈ ಹಂತದಲ್ಲಿ ಸಿಟ್ಟಿಗೆದ್ದ ವಿಪಕ್ಷ ಗಣಿಗಾರವಿ ವಿರುದ್ಧ ಏಕವಚನ ಪ್ರಹಾರ ಇಲ್ಲಿ ಶುರುವಾಯಿತು. ಹೇಳಿ ಗಣಿಗ ಏ ಬಾರೋ ಅಂತ ಘೋಷಣೆ ಕೂಗಿದಂಥ ವಿಪಕ್ಷಗಳು ಇನ್ನೂ ಏನೇನೆಲ್ಲ ಕೇಳಿಬಿಟ್ಟಿದ್ದೀವಿ ನಾವು ಸದನದಲ್ಲಿ. ಮಾತುಗಳನ್ನ ಏಕವಚನದಲ್ಲಿ ಮಾತನಾಡುವಂಥ ಅಶ್ಲೀಲ ಪದಗಳನ್ನ ಕೂಡ ಕೇಳಿಬಿಟ್ಟಿದ್ದೀವಿ ನಾವು ಸದನದಲ್ಲಿ. ಅಂದರೆ ಆ ರೀತಿಯಾಗಿ ಆಗಿದೆ ಸದನ ಅಂತ ಅಂದಾಗ. ನಮ್ಮ ನಾಯಕರು ಏನು ಚರ್ಚೆ ಮಾಡ್ತಾರಪ್ಪ, ಜನನಾಯಕರು ಯಾವ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡ್ತಾರೆ, ಇವೆಲ್ಲವೂ ಕೂಡ ಒಂದು ಕಡೆ ನಮ್ಮ ಮೈಂಡಲ್ಲಿ ಇರ್ತಿತ್ತು, ನಮ್ಮ ತಲೆಯಲ್ಲಿ ಇರ್ತಿತ್ತು. ಸದನ ನಡೀತಾ ಇದೆ, ಯಾವ ರೀತಿಯ ಚರ್ಚೆ ಆಗುತ್ತೆ, ಯಾವ ಅಭಿವೃದ್ಧಿ ಬಗ್ಗೆ ಆಗುತ್ತೆ, ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ವಿಪಕ್ಷ ಸರ್ಕಾರದ ಆಗದಂಥ ತಪ್ಪುಗಳನ್ನು ಹೇಗೆ ಕಂಡುಹಿಡಿಯುತ್ತೆ ಅಂತ. ಬಟ್ ಇಲ್ಲಿ ಹಾಗಾಗ್ತಾ ಇಲ್ಲ. ಸದನದಲ್ಲಿ ಏಕವಚನಗಳ ಪ್ರಯೋಗ, ಅಶ್ಲೀಲ ಮಾತುಗಳಿಗೆ ಪ್ರಯೋಗ. ಈ ಹಿಂದೆ ಕೂಡ ಶಿವಲಿಂಗೇಗೌಡರು ಮಾತನಾಡಿದ್ದು ನಾವೆಲ್ಲರೂ ಕೂಡ ಕೇಳಿಸ್ಕೊಂಡಿದ್ದೀವಿ. ಯಾರ್ಯಾರು ಅವರ ಪರ್ಸನಲ್ ವೈಯಕ್ತಿಕ ಕುಟುಂಬಗಳ ಬಗ್ಗೆ ಮಾತಾಡಿದ್ದು ಕೇಳಿಸ್ಕೊಂಡಿದ್ದೀವಿ. ಜಾತ್ರೆ, ಜನಗಳ ದುಡ್ಡು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಶುರುವಾಗುವಂಥ ಸದನ. ಬಟ್ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನೀರಲ್ಲಿ ಹೋಮ ಆಗಿ ಹೋಗ್ತಾ ಇದೆ. ಉತ್ತರವನ್ನ ಒದಗಿಸಿದ್ದಾರೆ. ಆದರೆ ಈಗ ಸುಮಾರು 2025ರಲ್ಲಿ ಹಿಂದಿನ ಅರಣ್ಯ ಸಚಿವರಾಗಿದ್ದಂಥ ಶ್ರೀ ಈಶ್ವರ್ ಖಂಡ್ರೆ ಅವರು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 71 ಅನ್ವಯ ಟಾಸ್ಕ್ ಫೋರ್ಸ್ ಅನ್ನು ಪುನರ್ರಚಿಸಿ 31/7/2026 ಕಾಲಾವಕಾಶ ನೀಡಿದ ಸನ್ಮಾನ್ಯ ಅಧ್ಯಕ್ಷರೇ. ಉತ್ತರವನ್ನ ಒದಗಿಸಿದ್ದಾರೆ. ಆದರೆ ಈಗ ಸುಮಾರು 2025ರಲ್ಲಿ ಹಿಂದಿನ ಅರಣ್ಯ ಸಚಿವರಾಗಿದ್ದಂಥ ಶ್ರೀ ಈಶ್ವರ್ ಖಂಡ್ರೆ ಅವರು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 71 ಅನ್ವಯ ಟಾಸ್ಕ್ ಫೋರ್ಸ್ ಅನ್ನು ಪುನರ್ರಚಿಸಿ 31/7/2026 ಕಾಲಾವಕಾಶ ನೀಡಿದ ಸನ್ಮಾನ್ಯ ಅಧ್ಯಕ್ಷ.